ವಿಧಾನ ಪರಿಷತ್ತಿನಲ್ಲಿ ಇವತ್ತು ನಡೆದ ಘಟನೆ, ಇವತ್ತು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಉತ್ತರ ಕೊಡ್ತಕ್ಕಂತ ಸಂದರ್ಭದಲ್ಲಿ ವಿಚಲಿತರಾಗಿ ಮಾತಾಡಿರ್ತಕ್ಕಂಥದ್ದನ್ನ ನಾವೆಲ್ಲ ಇವತ್ತು ಗಮನಿಸಿದ್ದೇವೆ. ಅವರನ್ನ ನಾವೇನು ಹೆಚ್ಚಿಗೆ ಕೇಳಲಿಲ್ಲ. ಸಭಾಪತಿಗಳು ನಿಗದಿ ಮಾಡಿರುವ ರೀತಿಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋದು ಪ್ರಶ್ನೆ ಇತ್ತು. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವಿರೋಧ ಪಕ್ಷದವರು ಗೂಂಡಾಗಳು ಅಂತೇಳಿ ಕರೆದ್ರು. ಅವರೇನು ಈ ರೀತಿ ಕೆಟ್ಟ ಪದಗಳನ್ನ ಬಳಸ್ತಕ್ಕಂಥದ್ದು ಹೊಸದೇನಲ್ಲ. ನಮ್ಮ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಮುರ್ಮು ಅವರನ್ನ ಅವಳು 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 ಅಂತ ಕೇಳಿದ್ದು ಒಂದು ಇತ್ತೀಚೆಗೆ ಒಂದು 15 ದಿವಸದಲ್ಲಿ ತಾವೆಲ್ಲರೂ ಹೆಚ್ಚಿಗೆ ಪ್ರಚಾರ ಮಾಡಿದ್ದಿದೆ. ದೇಶದ ಪ್ರಧಾನಮಂತ್ರಿಯನ್ನ ಫೂಲ್ ಅಂದಿರತಕ್ಕಂಥದ್ದು ಕೂಡ ನಿದರ್ಶನ ನಮ್ಮ ಮುಂದೆ ಇದೆ. ಇವತ್ತು ಗೌರವಾನ್ವಿತ ವಿರೋಧ ಪಕ್ಷದ ಸದಸ್ಯರುಗಳೆಲ್ಲರನ್ನೂ ಕೂಡ ಅವರು ಗೂಂಡಾಗಳು ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ವೀರಾವೇಶದಿಂದ ಥೂ ಛೀ ಈ ರೀತಿ ಕೂಡ ಮಾತಾಡಿದ್ದಾರೆ. ಇದು ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ತರವಾದ ಭಾಷೆಯ? ಇದು ನಮ್ಮ ಪ್ರಶ್ನೆ. ಅದಕ್ಕೆ ನಾವು ಕೇಳಿದ್ವಿ, ನೀವು ಇದು ಕ್ಷಮೆ ಯಾಚನೆ ಮಾಡಬೇಕು ಅಂತ. ಆದರೆ ಹಠಕ್ಕೆ ಬಿದ್ದವರಂತೆ ಮತ್ತಷ್ಟು ಮಾತಾಡ್ತಾರೆ ಹೊರತು ಅವರು ಕ್ಷಮೆ ಕೇಳೋ ಪರಿಸ್ಥಿತಿಯಲ್ಲೂ ಇಲ್ಲ, ಆದರೆ ಸಮಜಾಯಿಸಿ ಕೊಡೋದ್ರಲ್ಲೂ ಇಲ್ಲ. ಆದ್ರೆ ನಾವು ಅವರ ಈ ನಡೆಯನ್ನ ಖಂಡಿಸಿ ನಾವು ಇವತ್ತು ಸಭಾತ್ಯಾಗ ಮಾಡಿದ್ದೇವೆ. ಇದು ಈ ಸಂಸದೀಯ ವ್ಯವಸ್ಥೆಗೆ ಅವರು ಮಾಡಿರ್ತಕ್ಕಂಥ ದ್ರೋಹ. ಅವರು ಎಲ್ಲರನ್ನೂ ಕೂಡ ಕೀಳಾಗಿ ಕಾಣ್ತಕ್ಕಂಥದ್ದು ಸ್ವಭಾವ, ಅಹಂ ಇದೆ ಅವರಿಗೆ. ಇಂತಹ ದುರ್ನಡತೆಗೆ ನಾವು ಇವತ್ತು ಸಭಾತ್ಯಾಗ ಅಷ್ಟೇ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ತಕ್ಕ ಉತ್ತರವನ್ನ ಕೂಡ ನಾವು ಕೊಡಬೇಕಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ನಾನು ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ವಿಧಾನ ಪರಿಷತ್ತಿನಲ್ಲಿ ಇವತ್ತು ನಡೆದ ಘಟನೆ, ಇವತ್ತು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಉತ್ತರ ಕೊಡ್ತಕ್ಕಂತ ಸಂದರ್ಭದಲ್ಲಿ ವಿಚಲಿತರಾಗಿ ಮಾತಾಡಿರ್ತಕ್ಕಂಥದ್ದನ್ನ ನಾವೆಲ್ಲ ಇವತ್ತು ಗಮನಿಸಿದ್ದೇವೆ. ಅವರನ್ನ ನಾವೇನು ಹೆಚ್ಚಿಗೆ ಕೇಳಲಿಲ್ಲ. ಸಭಾಪತಿಗಳು ನಿಗದಿ ಮಾಡಿರುವ ರೀತಿಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋದು ಪ್ರಶ್ನೆ ಇತ್ತು. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವಿರೋಧ ಪಕ್ಷದವರು ಗೂಂಡಾಗಳು ಅಂತೇಳಿ ಕರೆದ್ರು. ಅವರೇನು ಈ ರೀತಿ ಕೆಟ್ಟ ಪದಗಳನ್ನ ಬಳಸ್ತಕ್ಕಂಥದ್ದು ಹೊಸದೇನಲ್ಲ. ನಮ್ಮ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಮುರ್ಮು ಅವರನ್ನ ಅವಳು 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 ಅಂತ ಕೇಳಿದ್ದು ಒಂದು ಇತ್ತೀಚೆಗೆ ಒಂದು 15 ದಿವಸದಲ್ಲಿ ತಾವೆಲ್ಲರೂ ಹೆಚ್ಚಿಗೆ ಪ್ರಚಾರ ಮಾಡಿದ್ದಿದೆ. ದೇಶದ ಪ್ರಧಾನಮಂತ್ರಿಯನ್ನ ಫೂಲ್ ಅಂದಿರತಕ್ಕಂಥದ್ದು ಕೂಡ ನಿದರ್ಶನ ನಮ್ಮ ಮುಂದೆ ಇದೆ. ಇವತ್ತು ಗೌರವಾನ್ವಿತ ವಿರೋಧ ಪಕ್ಷದ ಸದಸ್ಯರುಗಳೆಲ್ಲರನ್ನೂ ಕೂಡ ಅವರು ಗೂಂಡಾಗಳು ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ವೀರಾವೇಶದಿಂದ ಥೂ ಛೀ ಈ ರೀತಿ ಕೂಡ ಮಾತಾಡಿದ್ದಾರೆ. ಇದು ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ತರವಾದ ಭಾಷೆಯ? ಇದು ನಮ್ಮ ಪ್ರಶ್ನೆ. ಅದಕ್ಕೆ ನಾವು ಕೇಳಿದ್ವಿ, ನೀವು ಇದು ಕ್ಷಮೆ ಯಾಚನೆ ಮಾಡಬೇಕು ಅಂತ. ಆದರೆ ಹಠಕ್ಕೆ ಬಿದ್ದವರಂತೆ ಮತ್ತಷ್ಟು ಮಾತಾಡ್ತಾರೆ ಹೊರತು ಅವರು ಕ್ಷಮೆ ಕೇಳೋ ಪರಿಸ್ಥಿತಿಯಲ್ಲೂ ಇಲ್ಲ, ಆದರೆ ಸಮಜಾಯಿಸಿ ಕೊಡೋದ್ರಲ್ಲೂ ಇಲ್ಲ. ಆದ್ರೆ ನಾವು ಅವರ ಈ ನಡೆಯನ್ನ ಖಂಡಿಸಿ ನಾವು ಇವತ್ತು ಸಭಾತ್ಯಾಗ ಮಾಡಿದ್ದೇವೆ. ಇದು ಈ ಸಂಸದೀಯ ವ್ಯವಸ್ಥೆಗೆ ಅವರು ಮಾಡಿರ್ತಕ್ಕಂಥ ದ್ರೋಹ. ಅವರು ಎಲ್ಲರನ್ನೂ ಕೂಡ ಕೀಳಾಗಿ ಕಾಣ್ತಕ್ಕಂಥದ್ದು ಸ್ವಭಾವ, ಅಹಂ ಇದೆ ಅವರಿಗೆ. ಇಂತಹ ದುರ್ನಡತೆಗೆ ನಾವು ಇವತ್ತು ಸಭಾತ್ಯಾಗ ಅಷ್ಟೇ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ತಕ್ಕ ಉತ್ತರವನ್ನ ಕೂಡ ನಾವು ಕೊಡಬೇಕಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ನಾನು ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.